ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಈಗ ಗಿಲ್ಲಿ ಹೊರಹೊಮ್ಮಿದ್ದಾರೆ. ಗಿಲ್ಲಿಯ ಊರಿನಲ್ಲಿ ನಾವಿದ್ದೀವಿ, ಮನವಳ್ಳಿಯಲ್ಲಿದ್ದೀವಿ. ಮನವಳ್ಳಿಯ ಎಲ್ಲ ಗ್ರಾಮಸ್ಥರು ಕೂಡ ಗಿಲ್ಲಿಯ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ಮನವಳ್ಳಿ ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗೋಣ. ಗ್ರಾಮಸ್ಥರು ಏನು ಹೇಳ್ತಾರೆ ಗಿಲ್ಲಿ ಬಗ್ಗೆ, ಗಿಲ್ಲಿ ವಿಶೇಷತೆಗಳೇನು, ಗಿಲ್ಲಿಯ ಗೆಲುವು ಎಷ್ಟು ಸಂತೋಷ ತಂದುಕೊಟ್ಟಿದೆ ಅಂತ ಖುದ್ದಾಗಿ ಗ್ರಾಮಸ್ಥರನ್ನೇ ಮಾತಾಡಿಸೋಣ. ಸರ್, ಹೇಗೆ ಅನಿಸ್ತಾ ಇದೆ ಗಿಲ್ಲಿ ಗೆದ್ದಿರೋದು? ಸರ್, ನಾವು ಇದೇ ಮಳವಳ್ಳಿ ಅಶೋಕ್ ನಗರದ ಕೃಷ್ಣಪ್ಪ ಅವರು ಅಂತ ನನ್ನ ಹೆಸರು. ನಮ್ಮ ಗಿಲ್ಲಿ ಇವತ್ತು ಬರೀ ಬಿಗ್ ಬಾಸ್ನ ಬರೀ ಕರ್ನಾಟಕ ಮಾತ್ರ ನೋಡ್ತಿದ್ದು, ಇಡೀ ಇಂಡಿಯಾ ಬೇರೆ ಕಂಟ್ರಿಯೆಲ್ಲ ನೋಡೋಂಗೆ ಮಾಡ್ದ. ಇವತ್ತು ನಮ್ಮ ಮಳವಳ್ಳಿ ತಾಲೂಕಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಅದು ನಮಗೆಲ್ಲ ಭಾಳ ಸಂತೋಷ ಆಗ್ತಾಯಿದೆ. ಮೊದಲು ಅಂದರೆ ಗಿಲ್ಲಿ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಪರಿಚಯ ಇತ್ತಾ, ಅಥವಾ ಈ ಊರಲ್ಲೆಲ್ಲ ಹೆಂಗಿರ್ತಿದ್ರು ಗಿಲ್ಲಿ ಅಂತ? ಸರ್, ಅವರು ಅಷ್ಟೇನು ಪರಿಚಯ ನಮ್ಗೆ ಇರಲಿಲ್ಲ. ಕೆಲವು ಟಿ ವಿ ಪ್ರೋಗ್ರಾಮ್ ಹೋದಾಗ ನಮ್ಮ ಮಳವಳ್ಳಿ ಹುಡುಗ ಅಂತ ಪ್ರಚಾರ ಆಗಿದ್ದರು. ನಾವು ಬಿಗ್ ಬಾಸ್ ಆಲ್ಮೋಸ್ಟ್ ನಾವು ನೋಡ್ತಾನೆ ಇರಲಿಲ್ಲ ಸರ್. ನಮಗೆ ಅಷ್ಟೊಂದು ಇದು ಇರಲಿಲ್ಲ, ಒಲವು ಇರಲಿಲ್ಲ. ಯಾವಾಗ ವಾಟ್ಸಪ್ಪಲ್ಲೆಲ್ಲ ಬಂದಾಗ ನಮ್ಮ ಹುಡುಗ ಅನ್ನೋದು ನಮ್ಗೆ ಭಾಳ ಆಸೆ ಆಯಿತು. ಆಮೇಲೆ ನಮ್ಮ ತಮ್ಮನ ಮಗ ಇರೋದು ಹೊರಗಡೆ ಕನಕಪುರದಲ್ಲಿ, ಸಾತ್ತೂರ್ ಹತ್ರ. ಆ ಹುಡುಗ ಫೋನ್ ಮಾಡಿ, ದೊಡ್ಡಪ್ಪ ನನಗೆ ಓಟ್ ಹಾಕೋ ಗಿಲ್ಲಿಗೆ ಅಂತ. ಆ ಚಿಕ್ಕ ಮಗು ಏನು ಇರಬೇಕಲ್ಲ ಇದರಲ್ಲಿ ವಿಶೇಷ ಅನ್ನೋ ಒಂದು ನನಗೂ ಒಂಥರ ಆಸೆ ಆಗ್ಬಿಡ್ತು. ಅವಾಗ ನಾನು ಎಲ್ಲರಿಗೂ ಹೇಳಿ ಓಟ್ ಹಾಕಿಸಿ, ಅದೊಂದು ಭಾಳ ಖುಷಿ ವಿಚಾರ. ಹಾಕಿದ್ರ? ಓಟ್ ಹಾಕಿದ್ರ? ಓಟ್ ಹಾಕಿದ್ದೀವಿ ಸರ್. ಹಾಕ್ಸಿದ್ದೀವಿ. ನಾವು ಸಹ ಓಟ್ ಹಾಕ್ಸಿದ್ದೀವಿ. ಇದೊಂದು ಭಾಳ ಸಂತೋಷ ವಿಚಾರ. ನಮಗೆಲ್ಲ ನಮ್ಮ ಮಳವಳ್ಳಿಗೆ ಹೆಮ್ಮೆ ವಿಚಾರ. ನಮ್ಮ ಹುಡುಗ ಎಲ್ಲ ಕಡೆ ಇನ್ನೂ ಪ್ರಚಾರ ಆಗಲಿ, ಎಲ್ಲ ರೀತಿಯಲ್ಲಿ ಅವ್ನಿಗೆ ಒಳ್ಳೇದಾಗಲಿ. ಮುಂದಕ್ಕೆ ಒಬ್ಬ ಹೀರೋ ಆಗಿ ಬೆಳೀಲಿ ಅಂತ ನಮ್ಮ ಆಸೆ. ಯಾಕಂದರೆ ಈ ಥರ ಆ್ಯಕ್ಟಿಂಗ್ ಮಾಡೋನು ಒಬ್ಬ ಹೀರೋ ಆಗ್ಬೋದು, ಅದರಲ್ಲಿ ಏನು ಎರಡು ಮಾತಿಲ್ಲ. ಮುಂದಿನ ಗಿಲ್ಲಿ ಒಳ್ಳೆ ನಟ ಆಗಬೇಕು. ಗಿಲ್ಲಿ ಗೆದ್ದಿರೋ ನಮಗೆಲ್ಲ ಸಂತೋಷ ಆಯ್ತದೆ. ನಾವು ಅದೇ ಊರ ಪಕ್ಕದ ಗ್ರಾಮದವರು, ಕೊರೆಗಲ್ದವ್ರು. ನಾವು ನಮಗೂ ಗಿಲ್ಲಿ ನಟವ್ರ ಊರಿಗೆ ಒಂದು 5 ಕಿಲೋಮೀಟರ್ ಆಗ್ತದೆ. ಗಿಲ್ಲಿ ನಟ ನಮ್ಮ ಹಳ್ಳಿ ಸೊಗಡನ್ನ ಅತಿ ಹೆಚ್ಚಾಗಿ ಅವನು ಪ್ರಜ್ವಲಿಸುವಂಗೆ, ಇಡೀ ನಮ್ಮ ರಾಜ್ಯಕ್ಕೆಲ್ಲ, ಹೊರ ರಾಜ್ಯಕ್ಕೆ, ಔಟ್ ಆಫ್ ಕಂಟ್ರಿಗೆ ಹೋಗುವಂಗೆ ಈ ನಮ್ಮ ಹಳ್ಳಿ ಸೊಗಡನ್ನ, ನಮ್ಮ ಹಳ್ಳಿ ತಾಲೂಕಿನ ಸೊಗಡು ಎಲ್ಲ ರಾಜ್ಯಕ್ಕೆ ಹೋಗುವಂಗೆ ಪ್ರಜ್ವಲಿಸುವಂಗೆ ಮಾತಾಡಿ ಇವತ್ತು ಒಂದು ಕಾಮಿಡಿ ಕಿಲಾಡಿ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಮತ್ತು ಭರ್ಜರಿ, ಬ್ಯಾಚುಲರ್ ಇವೆಲ್ಲ ಮಾಡಿ ಇವತ್ತು ಬಿಗ್ ಬಾಸ್ನಲ್ಲಿ ಸಕ್ಸಸ್ ಆಗಿ ಇವತ್ತು ದೊಡ್ಡ ಹೀರೋ ಏನು ಮಾಡ್ತಾರೆ ಆ ಸಾಧನೆ. ಇವತ್ತು ಅವನು ಒಬ್ಬ 26ನೇ ವರ್ಷಕ್ಕೆ ಅವನು ಒಂದು ಸಾಧನೆ ಮಾಡಿದ್ದಾನೆ. ಅವನು ಇನ್ನೂ ಹೆಚ್ಚಿನ ಪ್ರಚಲಿತವಾಗಿ ಅವನು ಗಿಲ್ಲಿ ನಟ ಇನ್ನೂ ಹೆಚ್ಚಿನಾಗಿ ಬೆಳೀಲಿ. ಅವ್ರಿಗೆ ರಾಘವೇಂದ್ರ ಸ್ವಾಮಿ ಹೆಂಗೆ ಜಗದೀಶ್ ಅವ್ರಿಗೆ ಏನು ಅವನಿಗೆ ಒಂದು ಭವಿಷ್ಯ ನೋಡಿದಿರೋ, ಮೊದಲೇ ನಿನಗೆ ಹೆಚ್ಚಿನ ಮುಂದೆ ನೀನು ಒಬ್ಬ ಹೀರೋ ಆಗ್ತೀಯ ಕಣೋ, ನಿನಗೊಬ್ಬ ಛತ್ರಿ ಹಿಡಿಯೋನು ಒಬ್ಬನು ಬೇಕಾಗ್ತದೆ ಕಣೋ, ನಿನಗೆ 4 ಜನ ಗಂಡ್ ಮ್ಯಾನ್ ಬೇಕಾಗ್ತದೆ, ನಿನಗೆ ಬಾಡಿ ಗಾರ್ಡ್ ಬೇಕಾಗ್ತದೆ ಅಂತ ಜಗದೀಶ್ ಅವ್ರು ಹೇಳಿದ್ರು. ಅದಲ್ಲದೆ ಒಂದು ದೊಡ್ಡ ಕಾರಲ್ಲಿ ತಿರುಗಾಡ್ತೀಯ ಕಣೋ ಅಂತಂದು. ಹಂಗೆ ಅದು ಬರದೇ ಇರುವಂಥ ಸತ್ಯ. ಅದು ಅದೇ ಆಗಿ ಬರುವಂಥದ್ದು ಅವನಿಗೆ ಒಲಿದು ಬಂದು ಅವನಿಗೆ ಸೇರ್ಕೊಂಡಿದೆ. ಈಗ ಒಂದು ಕಾರು ಅವನು ಬರುವಂಥದ್ದು. ಈಗ ಅವ್ನ ಬೆಂಬಲ ಅವಾಯ್ಡ್, ಜನಗಳನ್ನ, ಸ್ನೇಹಿತನ, ಅವನ್ನ ಕ್ರೇಜಿಗಳನ್ನ ಅವಾಯ್ಡ್ ಮಾಡೋಕ್ಕೆ ಅವನಿಗೆ ಈಗ ಗನ್ಮೇನ್ ರೀತಿನೇ ಅವ್ರನ್ನ ತಗೊಂಡಿಲ್ಲ ಅಂದ್ರೆ ಪಕ್ಕದಲ್ಲಿರೋರ್ನು ಅವನು ಅವಾಯ್ಡ್ ಮಾಡುವಂಗೆ ಈಗ ಮಾಡ್ಕೊಂಡಿದ್ದಾನೆ. ಇನ್ನೂ ಅವನು ಪ್ರಜ್ವಲಿಸಲಿ, ಗಿಲ್ಲಿ ನಟ ಇನ್ನೂ ಯಶಸ್ಸಾಗಲಿ ಅಂತ ಹೇಳಿ ಜೈ ದಂಡಮ್ಮ, ಜೈ ಚಾಮುಂಡೇಶ್ವರಿ. ಅಂದ್ರೆ ಮೊದಲಿಂದ ಬಿಗ್ ಬಾಸ್ ನೋಡ್ತಾ ಇದ್ರ? ಡೇ 1 ಇಂದ ಫೈನಲ್ ತನಕ ನೋಡ್ತಾ ಇದ್ದೋ ನಾವು. ಅವಾಗ ನೋಡ್ಕೊ ಬರ್ತಾ ಇದ್ದೀವಿ. ಇವಾಗ ಅವ್ರು ನೋಡ್ಕೊ ಬಂದು ನಾನಲ್ದೇ ನಾನು ಒಂದು ಓಟ್ ಹಾಕಿದ್ದೀನಿ. ನಮ್ಮ ಮಕ್ಕಳು ಕೂಡ ಇನ್ನೊಂದು ಮೊಬೈಲ್ ತಗೊಂಡು ಇನ್ನೊಂದು ಒಪ್ಪ ಓಟ್ ಹಾಕ್ಬೇಕು ಅಂತ ಅವರು ಕ್ರೇಜ್ ಮುಖಾಂತರ ನಮ್ಮ ಗ್ಯಾಂಗ್ ಮೇಲೆ, ನಮ್ಮ ಲೈನ್ ಮೇಲೆ, ನಮ್ಮ ಹುಡುಗರೆಲ್ಲ ಸೇರಿ ಗಿಲ್ಲಿ ನಟ ಎಲ್ಲಿ ನೋಡೋರು ಗಿಲ್ಲಿ ನಟ ಅಂತ ಎಲ್ಲ ಪ್ರತಿಯೊಬ್ಬರು ಬಾಯಲ್ಲಿ ನೋಡೋರು ಅವನ ಹೆಸರು ಗಿಲ್ಲಿ ನಟ ಅಂತೇಳಿ ಇವತ್ತು ಪ್ರಜ್ವಲಿಸ್ತಾ ಇದೆ. ಓಟು ಪ್ರತಿಯೊಬ್ಬರು ಜಾತ್ಯ ಎಲ್ಲ ರಾಜಕೀಯ ತಂದಿರೋದು, ಪಕ್ಷ ಇಲ್ಲ, ಬೇರೆ ಎಲ್ಲ ರೀತಿ ಎಲ್ಲ ರಾಜಕೀಯದವರು ಕೂಡ ಅವರಿಗೆ, ನಮ್ಮ ಕುಮಾರಣ್ಣವರು ಅಭಿಮಾನದಿಂದ ಅವರಿಗೆ ಅವರು ಕೂಡ ಓಟನ್ನು ಕೇಳಿದ್ದಾರೆ. ಅದು ಅವ್ರಿಗೂ ಕೇಂದ್ರ ಸಚಿವರಾಗಿರೋರು ಬಂದು ಇವಾಗ ಗಿಲ್ಲಿ ನಟ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಹುಡುಗ ಇವತ್ತು ಬೆಳೆಯಲಿ ಹಳ್ಳಿ ಸೊಡಗು ಅಂತಂದು. ಅದಲ್ಲೇ ನಮ್ಮ DC ತಮ್ಮಣ್ಣವರು ಫಸ್ಟ್ ಸ್ಟಾರ್ಟಿಂಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರಿಗೆ ಗಿಲ್ಲಿ ನಟನಿಗೆ ವೋಟ್ ಮಾಡಿ ಅಂತ ಅವರು ಕೂಡ ಅವ್ರು ಇದು ಮಾಡಿದ್ರು. ಆಮೇಲೆ ನರೇಂದ್ರ ಸ್ವಾಮಿ ಅವರು ಕೂಡ ಮಾಡಿದ್ರು. ಅನ್ನೋ ಪ್ರತಿ ಜಾತ್ಯದ ಪಕ್ಷಾತೀತವಾಗಿ ಅವನಿಗೆ ಹೆಲ್ಪ್ ಮಾಡಿದ್ದಾರೆ. ಇನ್ನೂ ಅದೇ ರೀತಿ ಅವನು ಬೆಳೀಲಿ, ಎಲ್ಲ ಜಾತ್ಯತೀತವಾಗಿ ಅವನಿಗೆ ಬೆಳೆಸೋಕ್ಕೆ ಅವಕಾಶ ಮಾಡಲಿ ಅಂತೇಳಿ ಅವನಿಗೆ ಆಶೀರ್ವಾದ ಮಾಡ್ತಾ ಇರ್ತೀವಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನೋಡ್ತಾ ಇದ್ರ ಬಿಗ್ ಬಾಸ್ ನ ನೀವು? ಖಂಡಿತ ಸರ್. ಹೇಗೆ ಸೀಸನ್ ಇಂದಾನು ನೋಡ್ತಾನೆ ಬಂದಿದ್ದೀನಿ. ಬಟ್ ಇದನ್ನ ಸ್ವಲ್ಪ ಎಕ್ಸ್ಟ್ರಾನೇ ರಿಪೀಟ್ ಮಾಡಿ ನೋಡಿದೀವಿ. ತುಂಬಾ ಖುಷಿ ಆಗುತ್ತೆ, ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಸರ್. ಗಿಲ್ಲಿ ನಟ ಅವರು ಗೆದ್ದಿದ್ದು, ನಮ್ಮ ಹಳ್ಳಿ ಪ್ರತಿಭೆ, ನಮ್ಮ ಹಳ್ಳಿ ಸೊಗಡನ್ನ ಎಲ್ಲೂ ಬಿಟ್ಕೊಡ್ದಿರಾ, ಅವರು ನಮ್ಮ ಹಳ್ಳಿ ಭಾಷೆನೆಲ್ಲೂ ಬಿಟ್ಕೊಡ್ದಿರಾ ಅವ್ರು ತುಂಬಾ ಚೆನ್ನಾಗಿ ವಿನ್ ಆಗಿದ್ದಾರೆ. ಅವ್ರು ಇನ್ನ ಅತಿ ಹೆಚ್ಚು ಎತ್ತರಕ್ಕೆ ಹೋಗ್ಬೇಕು ಅಂತ ನಾನು ಬ್ಲೆಸ್ಸಸ್ ವಿಶಸ್ ತಿಳಿಸ್ತೀನಿ. ದಡ್ಗನ್ಪುರ ಅನ್ನೋದು ಯಾರಿಗೂ ಸಾಮಾನ್ಯವಾಗಿ
ಚೆನ್ನಾಗಿ ಗೊತ್ತಿರಲಿಲ್ಲ. ಗಿಲ್ಲಿ ಅವರಿಂದಾಗಿ ಈ ದಡ್ಗನ್ಪುರ, ಈ ಮಳವಳ್ಳಿ ಅನ್ನೋದು ಅವರಿಂದ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆ. ತುಂಬ ಖುಷಿಯಾಗುತ್ತೆ ಸರ್. ನಮ್ಮ ಹಳ್ಳಿ ಪ್ರತಿಭೆಗಳಿಗೆ ಹೆಚ್ಚು ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಬಿಗ್ ಬಾಸ್ ಅವ್ರನ್ನ ಮನವಿ ಮಾಡ್ತೀವಿ ಸರ್. ಅಂದ್ರೆ ನೀವು ಬಿಗ್ ಬಾಸ್ ನೋಡ್ತಾ ಇರುವ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಗಿಲ್ಲಿ ಫೈನಲಿಗೆ ಬರ್ತಾನೆ, ಗಿಲ್ಲಿ ಫೈನಲ್ ವಿನ್ ಆಗ್ತಾನೆ ಅಂತ ಅನ್ಕೊಂಡಿದ್ರ? ಖಂಡಿತ ಅನ್ಕೊಂಡಿದ್ವಿ ಸರ್. ಅವರ ಮಾತಿನ ಬರ ಆಗ್ಬೋದು, ಅವರ ಆಟ ಆಗ್ಬೋದು, ಅವರ ಚಾಕು ಚಾಮತೆ ಏನಿದೆಯೋ ಅದರಲ್ಲೆಲ್ಲ ನಾವು ನೋಡಿ ಖಂಡಿತ ಅವ್ರನ್ನ ಗೆಸ್ ಮಾಡಿದ್ವಿ ಸರ್. ಖಂಡಿತ ಅವರೇ ಗೆಲ್ತಾರೆ ಅನ್ನೋದು 100-200% ಗ್ಯಾರಂಟಿ ಇತ್ತು. ಅವ್ರು ಗೆದ್ದಿದ್ದಾರೆ ಆಲ್ರೆಡಿ. ಇನ್ನೂ ಅತಿ ಹೆಚ್ಚು ಎತ್ತರಕ್ಕೆ ನಮ್ಮ ಗಿಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಬಿಗ್ ಬಾಸ್ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಹಳ್ಳಿ ಸೊಗಡಿನ ಜನಕ್ಕೆ ಹೆಚ್ಚು ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ನಾನು ಕೇಳ್ಕೊತೀನಿ ಸರ್. ಅಂದ್ರೆ ಈ ಕೊನೆ ಹಂತದಲ್ಲಿ 6 ಜನ ಫೈನಲಿಸ್ಟ್ಗಳಿದ್ರು. 6 ಜನ ಫೈನಲಿಸ್ಟ್ಗಳ ಪೈಕಿ ಎಲ್ಲೋ ಒಂದು ಕಡೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಗಿಲ್ಲಿಗೆ ಮತ್ತು ಅಶ್ವಿನಿ ಅವರಿಗೆ ಬಹಳ ಟಗ್ ಆಫ್ ವಾರ್ ಇದೆ. ಅಶ್ವಿನಿ ಗೌಡ ಅವರೇ ಗೆದ್ದು ಬಿಡ್ತಾರೆ ಅಥವಾ ರಕ್ಷಿತಾ ಅವ್ರು ಗೆದ್ದು ಬಿಡ್ತಾರೆ ಅನ್ನುವಂಥ ಒಂದು ಸ್ವಲ್ಪ ಮಾತುಕತೆಗಳು ಬಂದಾಗ ಆಗ ಹೆಂಗ್ ಅನಿಸ್ತಾ ಇತ್ತು ನಿಮ್ಗೆ? ಇಲ್ಲ ಸರ್, ಏನೇ ಮಾತುಕತೆ ಬಂದ್ರು ಒನ್ ಅಂಡ್ ಓನ್ಲಿ ಗಿಲ್ಲಿ ಅನ್ನೋದು ತಲೆಯಲ್ಲಿ ಇತ್ತು ಸರ್. ಅವ್ರು ಬರೋದೇ ಗಿಲ್ಲಿ ಅವರೇ ವಿನ್ ಆಗೋದು ಅನ್ನೋದು ತಲೆಯಲ್ಲಿ ಕೂತಿತ್ತು. ಅವ್ರಿಗೆ ವೋಟ್ ಮಾಡಿದ ಜನತೆಗೆಲ್ಲ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಗಿಲ್ಲಿ ಯಾವ ಡೈಲಾಗ್ ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ? ದೊಡವ ದೋಸೆ ಕೊಡು ಆಸ್ ಯೂಶುವಲ್ ಆ ಒಂದು ಸಾಂಗು ತುಂಬಾ ಹಿಟ್ ಆಗಿದೆ. ಸೊ ಅದೇ ಇಷ್ಟ ಸರ್. ಥ್ಯಾಂಕ್ ಯು ಸೋ ಮಚ್. ಯಜಮಾನ್ರೆ ನಮಸ್ಕಾರ. ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಎಡಾನಹಳ್ಳಿಯಿಂದ ಬಂದಿದ್ದೀವಿ. ಬೆಳಿಗ್ಗೆ ರಾತ್ರಿ ನ್ಯೂಸ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಾತ್ರಿ 12-1 ಗಂಟೆಯಲ್ಲಿ ಪಟಾಕಿ ಮತ್ತು ಸ್ವೀ ಎಲ್ಲ ಹಂಚಿ ಬೆಳಿಗ್ಗೆ ಅವರ ಊರಿಗೆ, ಗಿಲ್ಲಿಯವ್ರ ಊರಿಗೆ ದಡಗನಪುರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೇಳಿ 5 ಗಂಟೆಯಲ್ಲಿ ಬಂದು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೆಲ್ಲ ಅವ್ರ ತಂದೆ ಇದ್ರು ಸಿಕ್ಕಿದ್ರು, ಮಾತಾಡಿಸ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಪ್ರೋಗ್ರಾಮು ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದರು. ಏನಂದ್ರು ಗಿಲ್ಲಿ ಅವ್ರ ತಂದೆ ಎಷ್ಟು ಖುಷಿಯಾಗಿದ್ದಾರೆ? ಏನಂದ್ರು ಗಿಲ್ಲಿ ಅವ್ರ ತಂದೆ? ಇಲ್ಲಿಯವ್ರು ಪಾಪ ಅವ್ರ ತಂದೆಯವ್ರಿಗೆ ಎಲ್ಲರೂ ಮುತ್ಕೊಬಿಟ್ರು ಅಲ್ಲಿ. ಅವರು ಪಾಪ ದಿಗ್ರಾಮ್ ಹಿಡ್ದಂಗೆ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ. ನನಗೆ ಸ್ವಲ್ಪ ನಾನು ವಿಶ್ರಾಂತಿ ತಗೋಬೇಕು, ಸ್ವಲ್ಪ ತಾಳ್ಮೆ ಕೊಡಿ, ನನಗೆ ಇದು ಮಾಡಿ ಅಂತ ಹೇಳಿದ್ರು. ಪಾಪ ಅವ್ರಿಗೆ ನಾವು ಆಮೇಲೆ ಇರಲಿ ಒಂದು ರೆಸ್ಟ್ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದು ಇಲ್ಲಿಗೆ ಬಂದ್ವಿ. ಆಮೇಲೆ ಗಿಲ್ಲಿ ಗೆದ್ದದ್ದು ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಅಂಬರೀಷ್ ಅಣ್ಣ ಮಂಡ್ಯದ ಗಂಡು ಇಂಡಿಯಾಕ್ಕೆ ತೋರಿಸಿದ್ರು. ಆ ಸಾಧನೆ ಇವತ್ತು ನಮ್ಮ ಗಿಲ್ಲಿ ಅಂಬರೀಷ್ ಅಣ್ಣ ಇವತ್ತು ದಿವಸ ಆಗಿರ್ಬೋದು. ಆ ಜಾಗಕ್ಕೆ ಇವತ್ತು ಗಿಲ್ಲಿ ಅಂಬರೀಷ್ ಅಣ್ಣನ ರೂಪದಲ್ಲಿ ಬಂದಿದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷ ಆಗಿದೆ, ಬಹಳ ಖುಷಿ ಕೊಟ್ಟಿದೆ. ಓಕೆ, ಬನ್ನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಹೆಂಗ್ ಅನಿಸ್ತಾ ಇದೆ ನಿಮ್ಮ ಊರಿನ ಹುಡುಗ, ನಿಮ್ಮ ಊರಿನ ಪ್ರತಿಭೆ ಗಿಲ್ಲಿ ಗೆದ್ದಿರೋದು? ಗಿಲ್ಲಿ ಹೆಸರು ಈಗಾಗಲೇ ಎಲ್ಲಾ ಕಡೆಯಲ್ಲೂ ಓಡಾಡ್ತಾ ಇದೆ. ಅನ್ಕೊಂಡಿದ್ರ ಮೊದಲೇದಾಗಿ ಗಿಲ್ಲಿ ಗೆಲ್ತಾನೆ ಅಂತ? ನಾನು ಫಸ್ಟು ಬಿಗ್ ಬಾಸ್ಗೆ ಹೋದಾಗ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡು ನೋಡ್ತಿರಲಿಲ್ಲ ಇದನ್ನ. ಏನೋ ಬಿಡೋ ಅಂತದೆ, ಮಾಮೂಲಿ ನಡೆದ್ವಲ್ಲ ಆ ಥರ ಅಂತ. ಇದು ಈ ಥರ ಸ್ಪೆಷಲ್ಲು ಅಂತ ಗೊತ್ತಿಲ್ಲ. 2 ತಿಂಗಳು ನೋಡಿದೆ, ಬೇಕಾಬಿಟ್ಟಿಯಾಗಿ ನೋಡ್ತಾ ಇದ್ದೆ. ನನಗೆ ಗಿಲ್ಲಿ ಮೇಲೆ ಮೊಬೈಲಲ್ಲಿ ನೋಡ್ತಾ ಇದ್ನಲ್ಲ ಇಲ್ಲಿ ಅವರು ಯೂಟ್ಯೂಬಲ್ಲಿ, ಅದೆಲ್ಲ ನನಗೆ ಇಷ್ಟ ಆಯಿತು. ಅದೇ ಆಮೇಲೆ ಅಂಗಡಿಲಿ ಕುತ್ಕೊಂಡ್ವಿ ಬೆಂಗಳೂರಲ್ಲಿ, ಅವನದೇ ನೋಡುವೆ. ಆಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತಲ್ಲ, ನೋಡೋಕೆ ಶುರು ಮಾಡಿದೆ ನಾನು. ಶುರು ಮಾಡಿದ ಕೂಡಲೇ ಇದು ಇವನು ರಿಯಲಾಗಿ ಆಡೋಕೆ ಶುರು ಮಾಡಿದ್ನಲ್ಲಪ್ಪ. ಅವರು ಕೆಲವರು ಬಳಂಗ ಆಡೋಕೆ ಶುರು ಮಾಡಿದ್ರು. ನಾನೆಲ್ಲ ಯೋಚನೆ ಮಾಡ್ತೀನಿ, ನಾನು ಊರಲ್ಲಿ ಸುತ್ತಿದ್ದೀನಿ. ಆಮೇಲೆ ಗಿಲ್ಲಿ ಗೆದ್ಬಿಟ್ಟನೋ ಅವಾಗಲೋ, ಯಾವನು ಗೆದ್ಬಿಟ್ಟನೋ ಗಿಲ್ಲಿ ಗೆಲ್ಲಕ್ಕೆ ಅವೆಲ್ಲ ಸುಮ್ಮನೆ ಅವಾಗಲೋ. ಅವನು ಯಾವ ಯೂಟ್ಯೂಬಲ್ಲೆಲ್ಲ ಅವನು ಹಂಗೆ ಅಂದ್ರಲ್ಲ. ನನಗೆ ಅಶ್ವಿನಿ ಗೌಡ ಅವರು ಇವರೆಲ್ಲ ಗುದ್ದಾಡೋದು ಪದ್ದಾಡೋದು ಅದು ಇದೆಲ್ಲ ನೋಡ್ತಾ ಇದ್ದಿ. ಆಮೇಲೆ ಯಾಕೋ ಕಣೆ ಇವನ ಬೇಕು ಅಂತ ಸೋಲಿಸ್ತವ್ರೆ ಅನ್ನೋದು ಸ್ವಲ್ಪ ತಲೆಗಾಯ್ತು. ಆಟೋ ತಗೊಂಡೆ, ಬ್ಯಾನರ್ ಕಟ್ತೆ, ಕ್ಯಾನ್ವಾಸ್ಗೆ ಹೋದೆ. ನೀವೇ ಕ್ಯಾನ್ವಾಸ್ ಮಾಡಿದ್ರು? ನಾನು ಅಲ್ಲೇ ಆಟೋ ನಿಲ್ಲಿಸಿ 15 ದಿವಸದಿಂದ ಬರೀ ಸುಮ್ಮನೆ ಕ್ಯಾನ್ವಾಸು. ನಂದೇ 1 ಲಕ್ಷ ಲಾಸ್ ಆಗೋಲಿ. ನನ್ನ ಮಗಂಗೂ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ ನಾನು ಕ್ಯಾನ್ವಾಸ್ ಮಾಡ್ತಾ ಇರೋದು. 15 ದಿವಸ ನಾವು ಎಲ್ಲಿದ್ದೀರಿ ಅಂದರೆ ಅಲ್ಲಿ ಇದು ಮಾಡ್ತಾವ್ನಿ, ರಿಜಿಸ್ಟರ್ ಮಾಡಿಸ್ತಾವ್ನಿ, ಖಾತೆ ಮಾಡಿಸ್ತಾವ್ನಿ ಅನ್ಕಂಡು ಸುಳ್ಳು ಹೇಳ್ಕೊಂಡು ಕ್ಯಾನ್ವಾಸ್ ಮಾಡಿಸಿದ್ದೆ. ಹೊಸಿ ಓಟ್ ಹಾಕಿಸಿಲ್ಲ ನಾನು ಗಿಲ್ಲಿ ಬರಲಿ ಅಂತ. ರಾತ್ರಿ 12 ಗಂಟೆ ಕುತ್ಕೊಂಡು ನೋಡಿದೆ. ಹೋಗಿ ಮಲಿಕಂಡೆ, ನಿದ್ದೆ ಬರಲಿಲ್ಲ. ಅವ್ರ ಮನೆ ತಗೋಬೇಕು, ಗಿಲ್ಲಿಯವ್ರ ಮನೆ ತಕ್ಕೆ ಅಂತ. ಆಮೇಲೆ 3 ಗಂಟೆಗೆ ಬರ್ತಾನೆ. ಆಮೇಲೆ 3 ಗಂಟೆಗೆ ಬಂದರೆ ನಮ್ಮ ಪಕ್ಕದಲ್ಲಿ ಅವನ ಮುಟ್ಟಿ ಸುಖ ಬಿಡುದಿಲ್ಲ ಜನ ಬಿಡಲ್ಲ. ಹಂಗಾಗಿದೆ. ರಾಜ್ಕುಮಾರನ್ ಮುಟ್ಬೋದಾಯ್ತು ಆಗ 40 ವರ್ಷದಲ್ಲಿ. ಇವತ್ತು ಗಿಲ್ಲಿ ಮುಟ್ಟಕ್ಕಾಗಲ್ಲ, ಆ ಥರ ಹೆಸರು ಮಾಡವನೆ ಮಂಡ್ಯದ ಹುಡುಗ. ಗಿಲ್ಲಿ ಅಂತ ಮಾತಾಡ್ಸೋಕ್ಕೆ ಆಗೋದಿಲ್ಲ ಇವತ್ತು. ಅಷ್ಟು ಜನ ಅವನ ಹತ್ರ ಇದ್ದಾರೆ, ಅಭಿಮಾನಿಗಳು. ಇದೇ ಥರ ಬಡವ್ರ ಮಕ್ಕಳು ಬೆಳಿಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ಇವನು ಸಖತ್ತಾಗಿ ಹೆಸರು ಮಾಡ್ದೆ, ನಮ್ಮ ಇಂಡಿಯಾಕ್ಕೆ ಗೊತ್ತಾಗುವಂಗೆ. ರೈತರು, ಬಡವ್ರ ಮಕ್ಕಳು ಯಾರು ತುಳಿಬಾರ್ದು, ಬೆಳೆಸ್ಬೇಕು.
ಅಂತ ನನ್ನ ಆಸೆ. ಪ್ರತಿಯೊಂದು ಊರಲ್ಲೂ 4 ಜನ ಹುಟ್ಟರು ಸಾಕು ಇಂಥ ಹುಡುಗರು, ನಮ್ಮ ಕರ್ನಾಟಕ ಬಂಗಾರದಂಗೆ ಬೆಳೆದೈತದೆ ಅಂತ ನಾನು ಹೇಳ್ತೀನಿ. ಜೈ ಗಿಲ್ಲಿ ನಟ. ಅವ್ರ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿತ್ತು ಸರ್ ಮೊದಲು? ಅಂದರೆ ಅವರು ಫ್ಯಾಮಿಲಿಯಲ್ಲಿ ಅವ್ರು ಹೆಂಗಿದ್ರು ಮೊದಲು? ಹೆಂಗಿದ್ರು ಅಂದರೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ, ಯೂಟ್ಯೂಬಲ್ಲಿ ಗಿಲ್ಲಿ ಹೆಸರು ಮಾಡೋಕ್ಕಿಂತ ಮುಂಚೆ ಅವ್ರ ಕುಟುಂಬದ ಪರಿಸ್ಥಿತಿ ಹೆಂಗಿತ್ತು ಸರ್? ಅವರು ನಾವು 700 ಅವ್ರ ತಂದೆ ತಾಯಿ ನೋಡ್ತಿರಲಿಲ್ಲ. ಇವನು ಹಳೆ ಬಳೆ ಹಂಗೆ ಇಕ್ಕಂದು ಟಿಕ್ ಟಾಕ್ ಮಾಡ್ತಿದ್ದ, ಮಲ್ಲ ಸ್ಟೈಲ್ ಮಾಡವನೆ, ಕಷ್ಟನೂ ಪಟ್ಟವನೆ, ನಾವು ಕಷ್ಟಪಟ್ಟಿವಿ. ಕೆಲವರು ಎಷ್ಟು ಜನ ಲಾಸ್ ಆಗವ್ರೆ, ಎದ್ದವ್ರೆ. ಯಾವ ಮನ್ಸ ಏನಾಯ್ತಾನಂತ ಯಾರಿಗೂ ಗೊತ್ತಿಲ್ಲ. ಒಬ್ಬ ಮನ್ಸನ್ನ ಆಡ್ಕತಾನಲ್ಲ ಅವನೇ ಮುಟ್ಟಾಳ ಅಂತ ನಾನು ಹೇಳ್ತೀನಿ. ಇವತ್ತು ಯಾವ ಶ್ರೀಮಂತ ಬಿಕಾರಿಯಾಗಿ ಹೋಟ್ಲು ತಪ್ಪು ಬಿದ್ಕತ್ತವನೆ, ಕೆಲವ್ರು ಬಡವ ಈ ಮನೇಲಿ ತಿರ್ಗಾಡ್ತಾವನೆ. ಯಾರನ್ನೂ ಆಡ್ಕೋಬಾರ್ದು, ನೀಯತ್ತಾಗೆ ನ್ಯಾಯವಾಗಿ ಬದುಕಿದ್ರೆ ಯಾವನಾರು ಬೆಳಿಬೋದು ಅಂತ ಗಿಲ್ಲಿ ತೋರಿಸ್ಕೊಟ್ಟವನೇ. ಅವನ ಥರ ಬುದ್ಧಿ ಕಲ್ತ್ಕೊಂಡು ಕರ್ನಾಟಕದಲ್ಲಿ ಬದುಕಿದ್ರೆ ನಮ್ಮ ಇಂಡಿಯಾನೇ ಸೂಪರ್ ಆಗಿರ್ತದೆ ಅಂತ ನಾನು ಹೇಳ್ಬಲ್ಲೆ. ಥ್ಯಾಂಕ್ ಯು ಸರ್. ಹಾಂ, ಓಕೆ. ಸರ್ ನಮ್ಮ ದೊಡ್ಡಪುರ ಪಕ್ಕ ಗಟ್ಟಿಕೊಪ್ಪಲವರು 2 ಕಿಲೋಮೀಟ್ರು ಹತ್ರನೇ ನೋಡಿರ್ತೀವಿ. ಆದರೆ ಅವರು ಅವ್ರ ತಂದೆ ಬಡವರು ಕುರಿ ಮೇಯಿಸ್ಕೊಂಡು ಜೀವನ ಮಾಡ್ಕೊ ಬಂದವರು. ಅವರು ITI ಮಾಡ್ಕೊಂಡು ಬೆಂಗಳೂರಿಗೆ ಹೋದವರು. ಆ ಲೆವೆಲಲ್ಲಿ ಹೋಗಿ ನಿರ್ದೇಶಕನಾಗಿ ಹೋಗಿ ಅವ್ರು ಕಷ್ಟ ಬಿದ್ದು ಆ ಲೆವೆಲ್ಗೆ ಹೋಗಿದ್ದಾರೆ. ಮತ್ತು ಅವರು ಸ್ಟೇಜು ಇದಾಕೊಂಡು ಅವರು ಹಂತವಾಗಿ ಹೋಗಿ ಡ್ಯಾನ್ಸ್ ಕರ್ನಾಟಕ, ಆಮೇಲೆ ಇದು ಬ್ಯಾಚುಲರ್ ಇದು ಮತ್ತು ಬಿಗ್ ಬಾಸು ಇವೆಲ್ಲನ ಫಸ್ಟ್ ಒಂದು ಬಂದಿದ್ದಾರೆ. ಈಗ ನಮ್ಮ ಇದರಲ್ಲಿ ಎಲ್ಲ ಹಳ್ಳಿಲೂ ಪ್ರತಿಯೊಂದು ಓಟ್ ಹಾಕಿದ್ದಾರೆ ಅವ್ರಿಗೆ. ಈ ವಿಶ್ವ ದಾಖಲೆ ಮಾಡಿಬಿಟ್ಟಿದ್ದಾರೆ ಈ ಸತ ಬಿಗ್ ಬಾಸಲ್ಲೇ, ಅಷ್ಟು ಓಟ್ ಬಿದ್ದಿದೆ. ಯಜಮಾನ್ರೆ, ಮಂಡ್ಯ ರಾಜಕಾರಣಕ್ಕೆ ಹೆಸರುವಾಸಿ ಆಗಿರುವಂಥ ಒಂದು ಕ್ಷೇತ್ರ, ಒಂದು ಊರು ಕರ್ನಾಟಕದಲ್ಲಿ. ಮಂಡ್ಯದಲ್ಲಿ ಅಷ್ಟು ರಾಜಕಾರಣದ ಪ್ರಭಾವ ಇದ್ರೂ ಕೂಡ ಜನ ಗಿಲ್ಲಿಗೆ ಓಟ್ ಹಾಕಿದಷ್ಟು ರಾಜಕಾರಣಿಗಳಿಗೆ ಓಟ್ ಹಾಕಿದಾರಾ ಅಂತ? ಗಿಲ್ಲಿಗೆ ಓಟ್ ಹಾಕಿರೋ ಅಷ್ಟು ಓಟ ನಮ್ಮ ನಿಜವಾಗ್ಲೂ ಈ 3 ಪಕ್ಷದಲ್ಲೇ ಮಾಜಿ CM ಆಗಿರ್ಬೋದು, ಇವಾಗಿರೋ CM ಆಗಿರ್ಬೋದು, ಪ್ರಧಾನಮಂತ್ರಿ CM ಮಾಜಿ ಆಗಿರೋರು ಕೂಡ ಇಷ್ಟು ಓಟ್ ತಗೊಂಡಿಲ್ಲ ನಮ್ಮ ಕರ್ನಾಟಕದವರು ಅಂತ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ಪಕ್ಕ, ಇದು ಮುಂದಕ್ಕೂ ತಗೊಳಕ್ಕಾಗಿಲ್ಲ, ಇನ್ನು ಹಿಂದಕ್ಕೂ ತಗೊಂಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಪ್ಪ. ಇಲ್ಲಿಗೆ ರಾಜಕೀಯಕ್ಕೆ ಬರಕ್ಕೆ ಏನಾದ್ರು ಹೇಳ್ತೀರಾ ನೀವು? ರಾಜಕೀಯ ನನಗೇನು ಇಷ್ಟ ಇಲ್ಲ. ಅವ್ನ ಹಣೆ ಬರ ಚೆನ್ನಾಗಿದ್ರೆ ಹೋಗ್ಲಿ, ಜನಗಳಿಗೆ ಒಳ್ಳೇದ್ ಮಾಡ್ತೀನಿ ಅಂದ್ರೆ ಮಾತ್ರ ಹೋಗ್ಲಿ. ಈಗ ಕೆಲವರು ಇವಾಗ ಕೆಲವರು ಅನ್ಯಾಯ ಮಾಡ್ಬಿಟ್ಟು ಉಗಿಸ್ಕೊತಾವ್ರಲ್ಲ, ಆ ಕೆಲಸ ಮಾಡೋದಾರೆ. ರಾಜಕೀಯ ಬೇಡ, ಮನೋರಂಜನೆ ಮಾಡ್ಲಿ ಇರೀ, ಮನೋರಂಜನೆ ಮಾಡ್ಲಿ, ಜನಗಳ ನೆಗಿಸ್ಲಿ, ಸಂತೋಷ ಪಡಿಸ್ಲಿ. ಸಾಲ ಇರ್ಲಿ, ಸೂಲ ಇರ್ಲಿ, ತಲೆನೋವು ಇರ್ಲಿ, BP ಇರ್ಲಿ, ಅವ್ನು ಬಂದೇಟ್ಕೆ ಚಾನಲಲ್ಲಿ ಎಲ್ಲ ಚೆನ್ನಾಗಿದ್ಬಿಡ್ತಾರೆ 10 ನಿಮಿಷ. ಗಿಲ್ಲಿ ಬರ್ಲಿಲ್ಲ ಅಂದ್ರೆ ತಲೆನೋವು, ಜಗಳ, ಅದು ಇದು. ನಾನು ಹೆಂಡ್ತೀನಿ, ನಾನು ಜಗಳ ಆಡ್ಬಿಟ್ಟು ಮೊನ್ನೆ ಓಟ್ ಹಾಕುದಿನ. ಅವ್ಳು ನಾ ಪೂಜೆ ಮಾಡ್ತೀನಿ ಅಂತಾಳೆ. ಯಾವ ಪೂಜೆ ಮಾಡಿ ಓಟ್ ಹಾಕೊಂಡೆ? ಆಗುದಿಲ್ಲ, ನಿನ್ ಕೆಲಸ ನೋಡು, ನಂಗೆ ಹಬ್ಬ ಮಾಡ್ಬೇಕು ಅಂದ್ಲು. ಮೊಬೈಲ್ನ ಕೆಚ್ ಹಾಕ್ಬಿಡ್ತೀನಿ ಕಿತ್ಕೊಂಡು, ಆಮಕ್ಕೆ ಓಟ್ ಹಾಕ್ತಾ ಉಳ್ದ. ಹಂಗೆ ಅಂದ್ರೆ ಆ ತರ ಗಿಲ್ಲಿ ಜನಗಳ ಮನಸ್ಸ ಸೆಳೆದು ಬಿಟ್ಟವನೇ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವ್ರು ಒಬ್ಬನೇ ಕಣ್ರಿ ಇವಾಗ ಅರ್ಜೆಂಟ್ಗೆ. ಥ್ಯಾಂಕ್ ಯು ಸರ್. ಓಕೆ.